ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿನಗೋಸ್ಕರ ಇಷ್ಟಪಟ್ಟು ಕಷ್ಟಪಟ್ಟು ಕಷ್ಟಪಟ್ಟು ಹುಡುಕಿ ತಗೊಂಡ್ಬಂದಿದ್ದೀನಿ. ಹೇಗಿದೆ ಗಿಫ್ಟ್? ಇಷ್ಟ ಆಯ್ತಾ? ತುಂಬಾನೇ ಚೆನ್ನಾಗಿದೆ. ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ನನ್ನ ಬ್ಯೂಟಿಫುಲ್ ವೈಫ್ಗೆ ಒಂದು ಸ್ಮಾಲ್ ಗಿಫ್ಟ್ ಅಷ್ಟೇ. ಏನ್ ನೋಡ್ತಿದ್ಯಾ? ಹಾಕೋ. ನೀನೇ ಹಾಕು. ಆಸ್ ಯು ವಿಶ್. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಜೀವ. ಈ ರೀತಿ ಒಂದು ಮೂಮೆಂಟ್ಸ್ ಕ್ರಿಯೇಟ್ ಆಗಿ ಇಟ್ಸ್ ಬಿನ್ ಸೋ ಲಾಂಗ್. ಐ ಮಿಸ್ಡ್ ಇಟ್ ಸೋ ಮಚ್. ಐ ಲವ್ ಯು ಸೋ ಮಚ್. ಎಲ್ಲ ಬಿಟ್ಟು ಒಂದು ನಿಮಿಷ ಅದು. ಇದೇನಿದು? ಗಿಟಾರ್ ಕೊಡ್ತಿದ್ಯಾ? ಮೊದ್ಲೆಲ್ಲ ನೀನು ಗಿಟಾರ್ ನುಡಿಸ್ತಾ ನನಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಹಾಡಾಡ್ತಾ ಇದ್ದೆ. ನಾನು ಅದನ್ನ ಕೇಳ್ತಾ ಕೇಳ್ತಾ ಮೈ ಮರಿತಾ ಇದ್ದೆ. ಮತ್ತೆ ಮತ್ತೆ ನಿನ್ ಜೊತೆ ಲವ್ ಅಲ್ಲಿ ಬೀಳ್ತಾ ಇದ್ದೆ. ಐ ಜಸ್ಟ್ ವಾಂಟ್ ಟು ರೀಕ್ರಿಯೇಟ್ ದೋಸ್ ಥಿಂಗ್ಸ್. ಸೊ ಪ್ಲೀಸ್ ನನಗೋಸ್ಕರ ನನ್ನ ಫೇವ್ರೆಟ್ ಸಾಂಗ್ ಆಡ್ತೀಯಾ? ಸರಿ. Thank you, Jiva. Thank you so much. I love you so much. ಥ್ಯಾಂಕ್ ಯು ಜೀವ. ನನಗೋಸ್ಕರ ಗಿಫ್ಟ್ ಕೊಟ್ಟಿದ್ದಕ್ಕೆ, ಆಮೇಲೆ ನನ್ನ ಫೇವ್ರೆಟ್ ಸಾಂಗ್ ಹಾಡೋದಕ್ಕೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಜೀವ ನನಗೆ ವಾಪಸ್ ಸಿಕ್ಕಿದ್ದಕ್ಕೆ ನನ್ನ ಕಡೆಯಿಂದ ಸಾರಿ ಎಲ್ಲದಕ್ಕೂ. ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಯಾರದು? ಯಾಕೆ ಸೈಲೆಂಟ್ ಆಗ್ತಾ? ರಾಜೇಂದ್ರ ಭೂಪತಿ. ಅವರು ಜೈಲಲ್ಲಿದ್ದಾರಲ್ವಾ? ರಿಲೀಸ್ ಆಗಿದ್ದಾರೆ ಬೇಲ್ ಮೇಲೆ. ಸರಿ, ಅದೇನಕ್ಕೂ ಕಾಲ್ ಮಾಡ್ತಿದಾರಲ್ವಾ? ಅದೇನು ಅಂತ ಕೇಳುತ್ತಾನೆ. ಬೇಡ ಮಹಿ, ನನಗೆ ಇಂಥ ಟೈಮಲ್ಲಿ ರಿಸೀವ್ ಮಾಡೋದಕ್ಕೆ ಇಷ್ಟ ಇಲ್ಲ. ನಮ್ಮ ಮೂಡ್ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅವ್ರು ಮತ್ತೆ ಕಾಲ್ ಮಾಡ್ತಿದ್ದಾರೆ ಶಿವ. ಬರಲಿ ಬಿಡು, ಆಮೇಲೆ ಮಾಡೋಣ. ನನಗೀಗ ಅದು ಮುಖ್ಯ ಅಲ್ಲ, ನಿನ್ನ ಖುಷಿನೇ ಮುಖ್ಯ. ಸರಿಯಾಗಿ ಊಟ ಮಾಡ್ತಿದ್ದೀನ? ಅಯ್ಯೋ ಅಮ್ಮ, ಏನು ಹೇಳ್ತೀಯ, ನಾನು ತುಂಬ ಜಾಸ್ತಿನೇ ತಿಂತಿದ್ದೀನಿ. ಅದು ಎಲ್ಲೋ ಹೋಗಿ ಸೇರ್ತಿದೆ ಅಂತಲೇ ಗೊತ್ತಾಗ್ತಿಲ್ಲಮ್ಮ. ಹಾಂ, ಮಗು ಚೆನ್ನಾಗಿ ಬೆಳೀಲಿ. ಅಮ್ಮ, ನಾನು ನಾಳೆ ಬೆಳಿಗ್ಗೆ ಕಾಲ್ ಮಾಡ್ತೀನಿ. ಪಿಂಕಿ ಅಮ್ಮನ ಕೇಳಿದೆ ಅಂತೇಳಿ, ಸರಿನಾ? ಗುಡ್ ನೈಟ್.
ಎಲ್ಲೋ ಮಾವಿನ ಹಣ್ಣು ಹಣ್ಣಾಯ್ತೋ ಇಲ್ವೋ ಅಂತ ನೋಡ್ತಾರಲ್ಲ ಹಾಗೆ ಮುಟ್ ನೋಡ್ತಿದ್ರಾ ಏನು? ಅಲ್ಲ ಈ ಟೈಮಲ್ಲಿ ಮಗು ಓದಿಯುತ್ತೆ ಮೂವ್ಮೆಂಟ್ ಇರುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಏನು ಮೂವ್ಮೆಂಟ್ ಇಲ್ವಲ್ಲ. ಆವಾಗಿಂದ ಹುಡುಕ್ತಾ ಇದೀನಿ, ಈ ನೆಟ್ವರ್ಕ್ ಹುಡುಕ್ತಾರಲ್ಲ ಹಾಗೆ. ಮೋಸ್ಟ್ಲಿ ನಮ್ಮ ಮಗ ಮಲ್ಗಿರ್ತಾನೆ ಅನ್ಸುತ್ತೆ, ಅದಕ್ಕೆ ಮೂವ್ಮೆಂಟ್ ಇಲ್ಲ. ಮತ್ತೆ ಶುರು ಮಾಡಿದ್ರಲ್ಲ ಮಗ ಅಂತ. ಮಗಳಲ್ಲ ಅಂತ ಹೇಗ್ರಿ ಗೊತ್ತಾ ನಿಮ್ಗೆ? ನೋಡಿ, ಈ ಮಗ ಮಗಳು ಅನ್ನೋ ಡಿಬೇಟ್ನ ಮತ್ತೆ ಶುರು ಮಾಡ್ಬಿಡಿ. ನಾನು ಕೋಪ ಬರಿಸ್ಬೇಡಿ, ಇರಿಟೇಟ್ ಮಾಡ್ಬಿಡಿ. ನಾನು ಒಳ್ಳೆ ಮೂಡಲ್ಲಿದ್ದೀನಿ, ಅದನ್ನ ಹಾಳು ಮಾಡ್ಬಿಡಿ ನೀವು. ಯಾಕೆ ಎಷ್ಟೊಂದು ರೈಸ್ ಆಗ್ತಾ ಇದ್ದೀರಾ? ನಾನು ರೇಸ್ ಆಗ್ತಿಲ್ಲ, ಇರೋ ವಿಷಯನ ಹೇಳ್ತಿದ್ದೀನಿ. ಏನೋ ಸ್ವಲ್ಪ ತಡ್ಕೊಳ್ಳಿ ಅಂತ. ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. ಸ್ವಲ್ಪ ತಡ್ಕೊಳ್ಳಿ. ಹೌದು, ಮಗ ಮಗಳಲ್ಲ ಅಂತ ಹೇಗೆ ಜಡ್ಜ್ಮೆಂಟ್ ಪಾಸ್ ಮಾಡ್ತಾ ಇದ್ದೀರಾ? ಓಕೆ, ಇನ್ನು ಈ ವಿಷಯದ ಬಗ್ಗೆ ನಾವು ವಾದ ವಿವಾದ ಮಾಡೋದು ಬೇಡ. ಮಗು ಬರೋ ತನಕ ತಾಳ್ಮೆಯಿಂದ ಕಾಯೋಣ. ಮೊದಲೇ ಯಾವುದನ್ನು ತಾಳೆ ಹಾಕೋದು ಬೇಡ. ಈ ಕಾಯೋದ್ರಲ್ಲಿ ಒಂದು ಸುಖ ಇದೆ ಅಂತಾರಲ್ಲ, ಆ ಸುಖನ ಅನ್ಭವಿಸೋಣ. ಉಳಿದಿದೆಲ್ಲ ದೇವ್ರಿಗೆ ಬಿಟ್ಬೇಡ. ಓಕೆ, ಡನ್. ಆದರೂ ನಮಗೆ ಓಕೆ, ನೋ ಮೋರ್ ಡಿಸ್ಕಷನ್ ಆನ್ ದಿಸ್ ಪಾಯಿಂಟ್. ಥ್ಯಾಂಕ್ ಯು. ನೆಟ್ವರ್ಕ್ ಹುಡುಕ್ತೀನಿ, ನೋಡೋಣ ಸಿಗ್ತಾ ಇದೆಯಾ. ನೀವು ಕರೆ ಮಾಡುತ್ತಿರುವ ಚಂದಾದಾರರು ಮಲಗಿದ್ದಾರೆ. ಯಾಕೆ ಹೀಗೆ ಮಾಡಿದ್ರಿ ಅಂಕಲ್? ನಿಮ್ಮನ್ನೇ ಕೇಳ್ತಾ ಇರೋದು, ಯಾಕೆ ಹೀಗೆ ಮಾಡಿದ್ರಿ? ನಿಜ ನೀವಿಂತ ಕೆಲಸ ಮಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂಕಲ್. ದೊಡ್ಡದಾಗಿ ವಿಲನ್ ಅಂಕಲ್ ಅಂತ ನಿಮಗೆ ಟೈಟಲ್ ಕೊಟ್ರೆ ನಾನು, ನೀವು ಸಪೋರ್ಟಿಂಗ್ ಕ್ಯಾರೆಕ್ಟರ್ ತರ ಆಡ್ತಿದ್ದೀರಲ್ಲ, ಏನು ಅನ್ಸಲ್ವಾ ಅಂಕಲ್ ನಿಮ್ಗೆ? ನೀವು ಜೈಲಿಂದ ಹೊರಗಡೆ ಬಂದು ಆಡಿದ ಮಾತುಗಳು ಅಂಡ್ ಈ ಮನೆಯಿಂದ ನಮ್ಮನೆಗೆ ಹೋಗಿದ್ದು ಫೋರ್ಸ್ ನೋಡಿದ್ರೆ ಏನೋ ದೊಡ್ಡದಾಗಿ ಮಾಡ್ತೀರಾ ಅಂತ ಖುಷಿ ಪಟ್ನಲ್ಲ ಅಂಕಲ್. ಆದ್ರೆ ನೀವು ಮಾಡಿದ್ದೇನು? ದೊಡ್ಡ ಶಾಂತಿ ದೂತಂತರ ಕೈಯಲ್ಲಿ ಬಿಳಿ ಬಾವುಟ ಇಟ್ಕೊಂಡು ನಮ್ಮ ಅಣ್ಣನ ಮುಂದೆ ಹೋಗಿ ಸಂಧಾನ ಮಾಡ್ಕೊಂಡ್ ಬರ್ತೀರಾ. ಯಾಕಂಕಲ್ ಈಗ ಮಾಡಿದ್ರಿ? ಏನು ಅನಿಸಲ್ವಾ ನಿಮ್ಗೆ? ನಿಮ್ ಮನಸಾಕ್ಷಿಗಾದ್ರೂ ಏನು ಅನಿಸ್ತಾ ಇಲ್ವಾ? ಎಲ್ಲೋಗಿದ್ದು ನೀವು ಕೊಟ್ಟಿದ್ ಬಿಲ್ಡಪ್, ದೊಡ್ಡ ದೊಡ್ಡ ಮಾತುಗಳು ಎಲ್ಲ? ನೀವು ಮಾಡಿರೋ ಗನಂದರಿ ಕಾರ್ಯಕ್ಕೆ ಯಾರಾದ್ರೂ ನಿಮ್ಗೆ ನೋಬಲ್ ಅವಾರ್ಡ್ ಕೊಡ್ತಾರ ಪೀಸ್ ವ್ಯಕ್ತಿ ಅಂತ? ಅಥವಾ ಹೊಸದಾಗಿ ಒಳ್ಳೆಯವನು ಅನ್ಸ್ಕೊಳ್ಳೋ ಚಟ ಏನಾದ್ರೂ ಶುರು ಆಗಿದ್ಯಾ ನಿಮ್ಗೆ? ನನಗಂತೂ ನಡೆದಿರೋದನ್ನ ಜೀರ್ಣ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಈ ತರದೊಂದು ಆಯ್ತಾ ಅಂತ ನಂಬಕ್ಕೂ ಆಗ್ತಾ ಇಲ್ಲ ನನ್ನ ಕೈಲಿ. ನಿಮ್ ಮೇಲೆ ಎಷ್ಟೆಲ್ಲ ಹೋಪ್ಸಿಟ್ಟಿದೆ ಅಂಕಲ್. ನಾನು ಎಲ್ಲಾನು ಸುಳ್ಳು ಮಾಡಕ್ ಬಿಟ್ರಲ್ಲ. ಮಾತಾಡಿ ಅಂಕಲ್, ಉತ್ತರ ಕೊಡಿ. ನಿಮ್ಮನ್ನೇ ಕೇಳ್ತಾ ಇರೋದು. ನಾನು ಇಲ್ಲಿ ಬೇಜಾರಲ್ಲಿ ಬಾಯಿ ಬಡ್ಕೋತಾ ಇದ್ರೆ ಕೂಲಾಗಿ ಎಣ್ಣೆ ಹಾಕೊಂಡ್ ಕೂತೀರ ನೀವು. ನಿಮ್ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳಕ್ ಆಗ್ತಿಲ್ವಲ್ಲ ಅಂಕಲ್ ನನ್ನ ಕೈಲಿ. ತಪ್ಪು ಮಾಡ್ಬಿಟ್ಟೆ ಅಂಕಲ್. ನಾನು ನಿಮ್ಮನ್ನ ನಂಬಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ಒಬ್ನೇ ಸ್ವಂತವಾಗಿ ಏನಾದ್ರು ಮಾಡಿದ್ರು ಇಷ್ಟೊತ್ತಿಗೆ ನಾನು ಕ್ಲಿಕ್ ಆಗ್ತಿದ್ದೆ. ಆದ್ರೆ ನಿಮ್ಮನ್ನ ನಂಬ್ಕೊಂಡೆ ನೋಡಿ, ಅದೇ ನಾನು ಮಾಡಿದ್ದು ದೊಡ್ಡ ತಪ್ಪು. ಇಷ್ಟೆಲ್ಲ ಆದ್ಮೇಲೆ ಮಾತಾಡಲ್ಲ. ಕುಡೀರಿ, ನನ್ನ ಹೊಟ್ಟೆ ಉರ್ಸಿರೋ ಖುಷಿಗೆ ಇವತ್ತಿನ 2 ರೂಪಾಯಿಗೆ ಎಕ್ಸ್ಟ್ರಾ ಹಾಕಿ, ಅವಾಗ ನಿಮ್ಗಿನ ಸಮಾಧಾನ. ಅಮೃತಧಾರೆ